ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಕೈ ಮಿಲಾಯಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಹಾಗಾದ್ರೆ ಆ ತನಿಖೆ ಅಂತ ನಾವು ಗಮನಿಸಿದಾಗ ಈ ಪ್ರಕರಣವನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಪ್ರಕರಣದ ತನಿಖೆ ಈಗ ಶುರುವಾಗಿದೆ. ಯೂತ್ ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ನಡೆದಿದ್ದಂತ ಗಲಾಟೆ. ಅಧ್ಯಕ್ಷ ಮಂಜುನಾಥ್ ಗೌಡ ಮತ್ತು ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಹೇಳ್ದೆ ಕೇಳ್ದೆ ಕೆಲ ಪದಾಧಿಕಾರಿಗಳನ್ನ ನೋಟಿಸ್ ಕೂಡ ಕೊಡದೆ ತೆಗೆದು ಬಿಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೆ ಪಕ್ಷದ ಕಚೇರಿಯಲ್ಲೇ ಬಡದಾಡ್ಕೊಂಡ್ಬಿಟ್ಟಿದ್ರು ಎರಡೂ ಟೀಮ್ನವರು. ಇನ್ನು ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈಗ ತನಿಖೆ ಆರಂಭವಾಗಿದೆಯಂತೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನು ಉತ್ತರ ಕೊಟ್ಟಿಲ್ಲ ದೀಪಿಕಾ ರೆಡ್ಡಿ. ಗಲಾಟೆ ಬಗ್ಗೆ ವರದಿ ನೀಡುವಂತೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಗಲಾಟೆ ಪ್ರಕರಣದ ವರದಿ ಬಂದ ಬಳಿಕ ಹಲವರ ವಿರುದ್ಧ ಕ್ರಮ ಆಗೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ವಿಡಿಯೋ ಹಾಗೂ ಸಾಕ್ಷ್ಯಗಳನ್ನ ಪರಿಗಣಿಸಿ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪಕ್ಷದಿಂದ ಅಮಾನತು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಇವರಿಗೆ ಆತಂಕ ಶುರುವಾಗಿದೆ. ದೀಪಿಕಾ ರೆಡ್ಡಿ ಹಾಗೂ ಮಂಜುನಾಥ್ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಲ್ಲದೆ ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಜೊತೆಗೆ ನೋಟಿಸ್ ಜಾರಿಯಾದ್ರೂ ದೀಪಿಕಾ ರೆಡ್ಡಿ ನೋ ರೆಸ್ಪಾನ್ಸ್.